ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಹೊಸ್ತಾ ಯಾರು ಚಾನಲ್ ನೋಡ್ತೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ದಸರಾ ಹಬ್ಬನ ಒಂದು ಸ್ವೀಟಿಂದ ನಿಮಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತು ಕೇಸರಿ ಬಾತ್ ಮಾಡೋಣ ಅಂತ. ಸೊ ಒಂದು ಬಾಣಲೆಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಾಯಕ್ಕಿಡಬೇಕು. ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ಗೋಡಂಬಿ, ಬಾದಾಮಿ ಹಾಗೆ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಅವನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಇವತ್ತು ಮನೇಲಿ ಆಯುಧ ಪೂಜೆ ಆಗಿರೋದ್ರಿಂದ ನಾನು ಈ ಸ್ವೀಟ್ ಮಾಡ್ತಿದ್ದೀನಿ. ನಾಳೆ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇವತ್ತು ನಾನು ಒಂದು ಕೇಸರಿ ಬಾತ್ ಮಾಡೋಣ ಅಂತ. ಹಾಗೆ ಈ ವಿಡಿಯೋದಲ್ಲಿ ಕೊನೆಗೆ ನಮ್ಮೂರಲ್ಲಿ ಹೇಗೆ ನಾವು ಆಯುಧ ಪೂಜೆ ದಿನ ಅಥವಾ ಅದರ ಹಿಂದಿನ ದಿನ ದೀಪ ಹಾಕೋದು ಅಂತ ಹಬ್ಬ ಮಾಡ್ತೀವಿ. ಸೊ ಅದು ಕೂಡ ಈ ವಿಡಿಯೋದಲ್ಲಿ ಮುಂದೆ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಆಯುಧ ಪೂಜೆ ಹೇಗೆ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ. ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಇವಾಗ ಅದನ್ನ ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಸೊ ಇವಾಗ ರವೆ ಕೂಡ ತುಪ್ಪದಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಇವಾಗ ಎತ್ತಿಟ್ಕೊಂಡಿದ್ದೀನಿ. ನಂತರ 3 ಕಪ್, ನಾನು 2 ಕಪ್ ತೊಗೊಂಡಿದ್ದೆ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ 3 ಕಪ್ ರವೆ ತೊಗೊಂಡಿದ್ದೀನಿ. ನೋಡಿ ಯಾಕೋ ಸ್ವಲ್ಪ ಕಡಿಮೆ ಆಗುತ್ತೋ ಅನ್ನಿಸ್ತಾ ಅದಕ್ಕೆ ಮತ್ತೊಂದು ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನಾನು ಇಲ್ಲಿ ಇದಕ್ಕೆ ಗೋಧಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ತುಂಬ ಸಣ್ಣದಾಗಿರುತ್ತೆ ರವೆ, ಹಾಗಾಗಿ ಗೋಧಿ ರವೆ ತೊಗೊಂಡಿದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುರ್ಕೊಂಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಪಾತ್ರೆಗೆ ರವೆ ತೆಗೆದುಬಿಟ್ಟು ನೀರು ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸಕ್ಕರೆ ಆವಾಗಲೇ 3 ಕಪ್ ರವೆ ತೊಗೊಂಡಿದ್ನಲ್ಲ, ಅದರಲ್ಲೇ 1-2 ಕಪ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ರುಚಿ ನೋಡ್ಕೊಂಬಿಟ್ಟು ನೀವು ಎಷ್ಟು ಬೇಕು ನಿಮಗೆ ಸ್ವೀಟು ಅಷ್ಟು ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದು ಕುದಿ ಬರಲಿ. ಈ ಸಕ್ಕರೆ ಪಾಕ ಕುದಿ ಬಂದಮೇಲೆ ಅದಕ್ಕೆ ನಾನು ಇವಾಗ ರವೆ ಹಾಕ್ಕೊಳ್ತಿದ್ದೀನಿ. ಗೈಸ್, ನಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡ್ತೀನಿ ಅನ್ನೋದನ್ನು, ನಾನು ಆಯುಧ ಪೂಜೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲೇ ನೆಕ್ಸ್ಟ್ ಹಾಕಿದ್ದೀನಿ. ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ನಾವು ದೀಪ ಹಾಕೋದು ಅಂತ ಮಾಡ್ತೀವಿ, ಅದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ವಿಡಿಯೋ ಪೂರ್ತಿ ನೋಡಿ. ನಾನಿವಾಗ ಈ ಕೇಸರಿ ಬಾತನ್ನ ತೆಳ್ಳಗೆ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿ ಕೇಕ್ ಥರ ಮಾಡ್ಕೊಳ್ತಿದ್ದೀನಿ. ಹಾಗಾದರೆ ಮಕ್ಕಳು ಕೂಡ ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕೆ ಅವರು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಗಟ್ಟಿ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಅನಾನಸ್ ಫ್ಲೇವರ್ ಸಿಗುತ್ತೆ. ಏನೋ ಮ್ಯಾಂಗೋ ಅನಾನಸ್ ಅಥವಾ ಫ್ರೂಟ್ಸ್ ಎಲ್ಲ ಫ್ಲೇವರ್ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಹೀಗೆ ಕಾಣ್ತಿದೆ. ನಾನು ಗಟ್ಟಿ ಮಾಡ್ಕೊಳ್ಳೋದ್ರಿಂದ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕೆಲವೊಬ್ಬರು ಇದನ್ನ ತೆಳ್ಳಗೆ ಮಾಡಿದರೆ ಇಷ್ಟಪಡ್ತಾರೆ. ನಾನು ಇಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಲರ್ ಕೂಡ ನಾನು ಆವಾಗಲೇ ಹಾಕಿದೆ, ನಿಮ್ಗೆ ಹೇಳಲಿಲ್ಲ. ನೋಡಿ ಇದನ್ನು ಒಂದು 5 ನಿಮಿಷ ಈಗ ಬಂದ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ಇದನ್ನು ಹಾಗೆ ಬಿಡೋಣ. ಆಮೇಲೆ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ನೀಟಾಗಿ ಅದನ್ನು ಶೇಪ್ ಕೊಡೋಣ. ನೋಡಿ ಇವಾಗ ಒಂದು ಪ್ಲೇಟ್ ತೊಗೊಂಬಿಟ್ಟು ಅದಕ್ಕೆ ತುಪ್ಪ ಹಾಕಿ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ಎಲ್ಲ ಸ್ವೀಟ್. ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸರ್ ನೋಡಿ ಇವಾಗ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಇವಾಗ ಈ ಥರ ರೆಡಿಯಾಗಿದೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಮ್ಮ ಮನೇಲಿ ಟ್ರ್ಯಾಕ್ಟರ್ ಇದೆ, ಹಾಗೆ 3 ಬೈಕ್ ಇದೆ. ನನ್ನ ಮಗಳು ಪುಟ್ಟ ಸೈಕಲ್ ಇದೆ.
ಸೊ ಆಯುಧ ಪೂಜೆ ನಾವು ಯಾವ ಥರ ಮಾಡಿದ್ದೀನಿ ಅಂತ ನಾನು ವಿಡಿಯೋ ಹಾಕಿದ್ದೀನಿ. ಹಾಗೆ ದೇವಸ್ಥಾನದಲ್ಲಿ ದೀಪ ಹೇಗೆ ಹಾಕಿದ್ದೀವಿ ಅನ್ನೋದು ಕೂಡ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು.